ಸ್ಟಾರ್ಟ್ ಸರ್. ನನ್ನ ಹೆಸರು ರಾಘವೇಂದ್ರ ಅಂತೇಳಿ. ಎಂಗ್ಲೋಬ್ ಇಂಡಸ್ಟ್ರೀಸ್ ವಿಂಡ್ ಸೇಫ್ ಅಂತ ನಮ್ಮ ಕಂಪ್ನಿ ಹೆಸರು. ಸೊ ನಾವು ಒಂದು 25 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ನಮಗೆ ಈ ಸೇಫ್ಟಿ ಇಂಡಸ್ಟ್ರಿಯಲ್ಲಿ. ಸೊ 3 ಜನ ಇಂಜಿನಿಯರ್ಸ್ ಫ್ರೆಂಡ್ಸ್ ಸೇರಿಕೊಂಡು ಈ ಕಂಪ್ನಿನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಬೇಸಿಕಲಿ ನಾವು ಹೆಡ್ ಟು ಟೋ ಕಂಪ್ಲೀಟ್ ಸೇಫ್ಟಿ ಏನೇನು ಬೇಕಾಗುತ್ತೆ ಅದಕ್ಕೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಹೆಲ್ಮೆಟಿಂದ ಹಿಡಿದು, ಗಾಗಲ್ಸಿಂದ ಹಿಡಿದು, ಗ್ಲೌಸಿಂದ ಹಿಡಿದು, ಸೇಫ್ಟಿ ಜಾಕೆಟ್ಸು, ಸೇಫ್ಟಿ ಕವರಾಲ್ಸು ಮತ್ತು ಸೇಫ್ಟಿ ಶೂಸು. ಸೊ ಈ ಥರ ಬೇರೆ ಬೇರೆ ಸೇಫ್ಟಿ ಪ್ರಾಡಕ್ಟ್ಸ್ನ ನಾವು ನಮ್ಮಲ್ಲೇ ಇನ್ಹೌಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ರಾ ಪ್ರಾಡಕ್ಟ್ಸ್ ಕೂಡ, ರಾ ಮೆಟೀರಿಯಲ್ಸ್ ಕೂಡ ನಮ್ಮಲ್ಲೇ ನಾವು ಅದನ್ನು ಪ್ರಿಪೇರ್ ಮಾಡಿಕೊಂಡು ಪ್ರೊಕ್ಯೂರ್ ಮಾಡಿಕೊಂಡು ಮಾಡ್ತೀವಿ. ಸೊ ಇದು ಬೇಸಿಕಲಿ ನಾವೀಗ ಕರೆಂಟ್ಲಿ ತುಂಬ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನೀಸ್ಗೆಲ್ಲ ಸಪ್ಲೈ ಮಾಡ್ತಾಯಿದ್ವಿ. ಫಾರ್ ಎಕ್ಸಾಂಪಲ್ ಟೊಯೋಟಾ ಇರ್ಬೋದು, ಟಾಟಾ ಇರ್ಬೋದು, ವಾಶ್ ಇರ್ಬೋದು. ಸೊ ಈ ಥರ ಬೇರೆ ಬೇರೆ ಕಂಪ್ನೀಸ್ಗೆಲ್ಲ ನಾವು ಈಗ ಕರೆಂಟ್ಲಿ ಸಪ್ಲೈ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಒಟ್ಟು ಮೋರ್ ದೆನ್ 70 ಪ್ರಾಡಕ್ಟ್ಸ್ ಇದೆ ಟೋಟಲ್, ಫ್ರಮ್ ಸೇಫ್ಟಿ ಶೂವಿಂದ ಹಿಡಿದು ಹೆಲ್ಮೆಟ್ವರೆಗೂ ಟೋಟಲ್ 70 to 75 ಪ್ರಾಡಕ್ಟ್ಸ್ ಇದ್ದಾವೆ. ಸೊ ಒಟ್ಟಾರೆ ನಮ್ಮಲ್ಲಿ ಕಂಪ್ಲೀಟ್ ಸೇಫ್ಟಿಗೆ ಏನು ಬೇಕು ಎಲ್ಲ ಎನ್ವಿರಾನ್ಮೆಂಟಲ್ಲಿ ಎಲ್ಲ ಇಂಡಸ್ಟ್ರೀಸ್ಗೆ ಅದು ನಮ್ಮಲ್ಲಿ ಸಿಗ್ತದೆ. ಸೊ ನಾವು ಮ್ಯಾನುಫ್ಯಾಕ್ಚರರ್ಸ್ ಆಗಿರೋದು ನಮ್ಮಲ್ಲಿ ಪ್ರೈಸ್ ಕೂಡ ಕಾಂಪಿಟೇಟಿವ್ ಆಗಿದೆ ಮತ್ತು ನಮ್ಮದು ಕಂಪ್ಲೀಟ್ ಪ್ರಾಡಕ್ಟ್ ರೇಂಜ್ ಬಂದು ಎಕ್ಸ್ಪೋರ್ಟ್ ಕ್ವಾಲಿಟಿ ಇರ್ತದೆ. ಸೊ ಇಟ್ ಈಸ್ ನಾಟ್ ಓನ್ಲಿ ಮೇಡ್ ಫಾರ್ ಇಂಡಿಯಾ, ಇಟ್ ಈಸ್ ಮೇಡ್ ಇನ್ ಇಂಡಿಯಾ, ಮೇಡ್ ಫಾರ್ ದ ವರ್ಲ್ಡ್. ಸೊ ಹಂಗಾಗಿ ನಾವೀಗ ಕರೆಂಟ್ಲಿ ಡೀಲರ್ಶಿಪ್ಸ್ನ ನೋಡ್ತಾ ಇದ್ದೀವಿ. ಡೀಲರ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಡೀಲಿಂಗ್ ವಿತ್ ಆರ್ ಪ್ರಾಡಕ್ಟ್ಸ್ ಇನ್ ಡಿಫ್ರೆಂಟ್ ರೀಜನ್ಸ್, ಅದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಯಾರಾದರೂ ಡೀಲರ್ಶಿಪ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ವೆಬ್ಸೈಟ್ ಅಡ್ರೆಸ್ಸು www.insafe.co.in. ಸೊ ಎಷ್ಟು ಜನ ನಿಮ್ಮಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಸರ್ ನಿಮ್ಮಲ್ಲಿ? ಒಟ್ಟಾರೆ ನಮ್ಮಲ್ಲಿ 150ರಿಂದ 160 ಜನ ಕೆಲಸ ಮಾಡ್ತಾ ಇದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ನಲ್ಲಿ. ಸೇಲ್ಸ್ ಟೀಮು, ಮಾರ್ಕೆಟಿಂಗ್ ಟೀಮ್ ಅಂತೇಳಿ ಒಂದು 22 ಜನ ಇದ್ದಾರೆ. ಸೊ ಒಟ್ಟಾರೆ ಒಂದು 200 ಜನ ನಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಾರೆ, ಸ್ಟಾರ್ಟಿಂಗ್ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಟಿಲ್ ಸೇಲ್ಸ್ ಆ್ಯಂಡ್ ಆಫ್ಟರ್ ಸೇಲ್ಸ್ ಸರ್ವಿಸಲ್ಲಿ. ಕಾರ್ಪೊರೇಟ್ ಆಫೀಸ್ ಎಲ್ಲಿದೆ ಸರ್ ನಿಮ್ಮದು? ನಮ್ಮ ಕಾರ್ಪೊರೇಟ್ ಆಫೀಸ್ ಬೆಂಗಳೂರಿನಲ್ಲೇ ಇದೆ, ಗಿರಿನಗರದಲ್ಲಿ ನಮ್ಮ ಕಾರ್ಪೊರೇಟ್ ಆಫೀಸ್ ಇದೆ. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಬಂದು ಈಗ ಕರೆಂಟ್ಲಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು ಕಾನ್ಪುರಲ್ಲಿದೆ. ಅದನ್ನು ಬೆಂಗಳೂರಿಗೆ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿ ಜಾಗನೆಲ್ಲ ನಾವು ಐಡೆಂಟಿಫೈ ಮಾಡಿ ಬೆಂಗಳೂರಿನಲ್ಲೂ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತೇಳಿ ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಓಪನ್ ಮಾಡ್ತಾ ಇದ್ದೀವಿ. ಸೊ ವೆರಿ ಶಾರ್ಟ್ಲಿ ಮೇಡ್ ಇನ್ ಕರ್ನಾಟಕ ಶೂಗಳು ಮತ್ತು ಸೇಫ್ಟಿ ಪ್ರಾಡಕ್ಟ್ಸು ಕರ್ನಾಟಕ ಕಂಪ್ನಿಗಳಿಗೆ ಸಿಗ್ತದೆ ಮತ್ತು ಬೇರೆ ಸ್ಟೇಟಲ್ಲಿರ್ತಕ್ಕಂಥ ಕಂಪ್ನಿಗಳಿಗೂ ಸಿಗ್ತದೆ. ಎಷ್ಟು ಕಂಪನಿಗಳ ಜೊತೆ ಟೈಪ್ ಮಾಡ್ಕೊಂಡು? ಒಟ್ಟಾರೆ ಈಗ ನಮ್ಮ ಪ್ರಾಡಕ್ಟ್ಸು ಒಂದು 60ರಿಂದ 70 ಕಂಪ್ನಿಗಳಿಗೆ ರೀಚ್ ಆಗ್ತಾಯಿದೆ. ಓಕೆ, ಬಟ್ ಅದೆಲ್ಲ ಡೈರೆಕ್ಟ್ ಕಂಪ್ನೀಸ್. ಸೊ ನಮ್ಮದು ಡೀಲರ್ಶಿಪ್ಪು ಕೂಡ ನಮ್ಮಲ್ಲಾಗಲೇ ಬೇರೆ ಬೇರೆ ರೀಜನ್ಸ್ಗೆ ಡೀಲರ್ಸ್ ಆಲ್ರೆಡಿ ಇದ್ದಾರೆ. ಸೊ ಒಟ್ಟಾರೆ ನೋಡಿದ್ರೆ ಒಂದು 100-120 ಕಂಪ್ನಿಗಳಿಗೆ ನಮ್ಮ ಸೇಫ್ಟಿ ಪ್ರಾಡಕ್ಟ್ಸು ಹೋಗ್ತಾ ಇದೆ. ಮಾರ್ಕೆಟಿಂಗ್ ನಮ್ಮ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ನಮಗೆ ಮಾರ್ಕೆಟ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಮ್ಮದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಮ್ಮ ಕ್ವಾಲಿಟಿನೇ ನಮ್ಗೆ ಅಡ್ವಾಂಟೇಜು. ಯಾಕಂದರೆ ನಮ್ಮದು ಕ್ವಾಲಿಟಿ ಏನಿದೆ ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ಇರೋದ್ರಿಂದ ಆ ಎಕ್ಸ್ಪೋರ್ಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ನ ನಾವು ಮೇಂಟೈನ್ ಮಾಡ್ತೀವಿ, ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡ್ತೀವಿ. ಸೊ ಹಂಗಾಗಿ ನಮ್ಮ ಏನು ಮಿಡ್ಲ್ ಈಸ್ಟಲ್ಲಿ ನಮ್ಮದೊಂದು ಇದೇ ಸಿಮಿಲರ್ ಫರ್ಮ್ ಇದೆ, ಆ ಕಂಪ್ನಿನೂ ಈ ಕಂಪ್ನಿ ಅಲ್ಲೂ ರಿಜಿಸ್ಟರ್ ಆಗಿರೋದ್ರಿಂದ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ಸ್ನ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ. ಸೊ ಹಂಗಾಗಿ ಇಂಡಿಯನ್ಸ್ಗೂ ಅದೇ ಸ್ಟ್ಯಾಂಡರ್ಡ್ಸು ಸಿಗ್ತಾ ಇದೆ. ಸರ್ ಅದು ನಮ್ದು ಅಡ್ವಾಂಟೇಜ್. ರಾ ಮೆಟೀರಿಯಲ್ ಎಲ್ಲಿ ತರಿಸ್ತಿರೋದು ನೀವು? ಸರ್ ನಮ್ಮ ಲೆದರು ಎಲ್ಲ ಕಂಪ್ಲೀಟು ಯು ಪಿಯಿಂದ ಅಲ್ಲೇ ಇದಾಗ್ತದೆ. ಯಾಕಂದರೆ ಯು ಪಿಯಲ್ಲೇ ಲೆದರ್ ತೊಗೊಂಡು ನಾವು ಅದನ್ನು ಪ್ರೊಸೆಸಿಂಗ್ ಮಾಡಿ ಅದನ್ನು ನಾವು ಅಪ್ಪರ್ನ ರೆಡಿ ಮಾಡ್ತೀವಿ ಇನ್ ಟರ್ಮ್ಸ್ ಆಫ್ ಸೇಫ್ಟಿ ಶೂಸು. ಮತ್ತು ಅದರ್ ಮೆಟೀರಿಯಲ್ಸ್ ಎಲ್ಲ ಥ್ರೂಔಟ್ ಬೇರೆ ಬೇರೆ ಕಂಟ್ರೀಸಿಂದನೂ ಬರ್ತದೆ, ಮತ್ತು ಥ್ರೂಔಟ್ ಇಂಡಿಯಾನೂ ಬೇರೆ ಬೇರೆ ಸ್ಟೇಟ್ಸಲ್ಲೆಲ್ಲ ನಮ್ಮದು ಪ್ರಾಡಕ್ಟ್ಸ್ ರಾ ಮೆಟೀರಿಯಲ್ಸ್ ಬರ್ತದೆ, ಪ್ರೊಕ್ಯೂರ್ ಆಗ್ತದೆ. ನೀವು ನಮ್ಮ ಸೇಫ್ಟಿ ಶೂಸ್ನ ನೋಡ್ಬೋದು. ಯೂಶಲಿ ಆಗಿನ ಕಾಲದಲ್ಲೆಲ್ಲ ಸೇಫ್ಟಿ ಶೂ ಅಂತ ಹೇಳಿದ್ರೆ ಬಲ್ಕಿ ಆಗಿರ್ತಾ ಇತ್ತು, ತುಂಬ ಹೆವಿ ಆಗಿರ್ತಾ ಇತ್ತು. ಇವಾಗ ನೋಡಿದ್ರೆ ಒಂದು ಕಾಂಪ್ಯಾಕ್ಟ್ ಆಗಿ ನಿಮಗೆ ಫುಲ್ಲು ಸ್ಟೈಲಿಶ್ ಆಗಿ, ಯಾಕಂದರೆ ಎಂಪ್ಲಾಯೀಸ್ ಅದನ್ನು ಹಾಕೊಳ್ಳೋಕ್ಕೆ ಖುಷಿಯಿಂದ ಅವರು ಈ ಪ್ರಾಡಕ್ಟ್ಸ್ನ ಹಾಕೋಬೇಕು. ಯಾಕಂದರೆ ಸೇಫ್ಟಿ ಅನ್ನೋದು ಅವ್ರಿಗೆ ಒಂದು ಹೊರೆ ಆಗಬಾರ್ದು. ಸೇಫ್ಟಿ ಅನ್ನೋದು ಅವರು ಡೈಲಿ ಅವ್ರು ಖುಷಿಯಿಂದ ಹಾಕೋಬೇಕಾಗಿರ್ತಕ್ಕಂಥ ಒಂದು ಇದಾಗಿರೋದ್ರಿಂದ ಈ ಪ್ರಾಡಕ್ಟ್ನ ನಾವು ಸ್ಟೈಲಿಶ್ ಆಗಿ ಡಿಸೈನ್ ಮಾಡಿದ್ದೀವಿ. ಮತ್ತು ಈ ಲೈನಿಂಗ್ಸು ಬ್ರೀದಬಲ್ ಲೈನಿಂಗ್ಸ್ ಇರುತ್ತೆ, ಮತ್ತು ಸೋಲೆಲ್ಲ ಬಂದು ನಿಮಗೆ ಕಂಪ್ಲೀಟು ಏನೋ ಆಯಿಲ್ ರೆಸಿಸ್ಟೆಂಟು ಮತ್ತು ವಾಟರ್ ರೆಸಿಸ್ಟೆಂಟು ಮತ್ತು ಸ್ಕಿಪ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಎಲ್ಲೂ ಸ್ಲಿಪ್ ಆಗೋದು ಏನೂ ಆಗೋಲ್ಲ, ಯಾಕಂದರೆ ಹಿಂದೆ ಮುಂದೆ ಎರಡೂ ಕಡೆ ನಾವು ಗ್ರಿಪ್ಸ್ ಎಲ್ಲ ಕೊಟ್ಟಿದ್ದೀವಿ. ಸೊ ಈ ಥರ ನಮ್ಮ ಪ್ರಾಡಕ್ಟು ತುಂಬ ಸ್ಟೈಲಿಶ್ ಆಗೂ ಇದೆ. ಅದೇ ಥರ ಏನೇನು ಅದಕ್ಕೆ ಫೀಚರ್ಸ್ ಇರಬೇಕು ಒಂದು ಸೇಫ್ಟಿ ಪ್ರಾಡಕ್ಟಿಗೆ ಆ ಎಲ್ಲ ಫೀಚರ್ಸು ನಾವು ಇದನ್ನು ತೊಗೊಂಡಿದ್ದೀವಿ. ಸೊ ಹಂಗಾಗಿ ಇದನ್ನು ಯೂಸ್ ಮಾಡ್ತಕ್ಕಂಥವ್ರು 100% ಸೇಫ್ ಆಗಿರ್ತಾರೆ. ಮತ್ತು ನೀವು ನಮ್ಮದು ಜಾಕೆಟ್ಸು, ನಮ್ಮದು ಹೆಲ್ಮೆಟ್ಸ್ ಎಲ್ಲ
ಸೊ ಇದು ಹೊಸದಾಗಿ ಆಸ್ಬೆಸ್ಟಾಸ್ ಹೆಲ್ಮೆಟ್ ಅಂತ ನಾವು ಮಾಡಿದ್ದೀವಿ. ಸೊ ಈ ಹೆಲ್ಮೆಟ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಒಂದು ಮಿನಿಮಮ್ ಹೈಟಿಂದ ಫಾಲ್ ಆದ್ರೂ ಕೂಡ ಈ ಹೆಲ್ಮೆಟ್ ಹೊಡೆಯಲ್ಲ. ಓಕೆ, ಮತ್ತು ಹೆಡ್ ಸೇಫ್ ಆಗಿರುತ್ತೆ ಮತ್ತು ಅಷ್ಟೇ ಲೈಟ್ ಆಗಿರುತ್ತೆ. ನೀವು ನೋಡ್ಬೋದು ತುಂಬ ಲೈಟ್ ಆಗಿರುತ್ತೆ. ಸೊ ಅವ್ರು ಯೂಸ್ ಮಾಡೋರಿಗೆ ಅದು ತುಂಬ ಕಾಂಪ್ಯಾಕ್ಟಾಗಿ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಎವ್ರಿಡೇ ಯೂಸೇಜ್ ಇರೋದ್ರಿಂದ ಮತ್ತು ಬೇರೆ ಬೇರೆ ಕಂಡೀಷನ್ಸಲ್ಲಿ ಯೂಸ್ ಆಗೋದ್ರಿಂದ ಇದು ಮಾಡೆಲ್ ತುಂಬ ನಿಮಗೆ ಬ್ರೀದಬಲ್ ಮಾಡೆಲ್ ಥರ ಇರುತ್ತೆ. ಸೊ ನಿಮಗೆ ಕಂಪ್ಲೀಟ್ ಏರ್ ಸರ್ಕ್ಯುಲೇಷನ್ ಇರುತ್ತೆ. ಸೊ ಅವ್ರು ಯಾವುದೇ ಥರದ ಒಂದು ಯೂಸ್ ಮಾಡಿ ಅವ್ರಿಗೆ ಬೇಜಾರಾಗುವಂಥದ್ದು ಅಥವಾ ಏನಪ್ಪ ಇದು ಇಷ್ಟೊಂದು ಹೆವಿ ಇದೆ ಅನ್ನೋಂಥದ್ದು ಆಗುತ್ತೆ. ಸೊ ಹಂಗಾಗಿ ಅವ್ರು ಮ್ಯಾಕ್ಸಿಮಮ್ ಯೂಸೇಜ್ ಮಾಡ್ತಾರೆ. ಹಂಗಾಗಿ ಅವ್ರಿಗೆ ಮ್ಯಾಕ್ಸಿಮಮ್ ಕಂಫರ್ಟು ಮತ್ತು ಸೇಫ್ಟಿ ಇರುತ್ತೆ. ಮತ್ತು ನೀವು ಇದು ನೋಡ್ಬೋದು ನಮ್ಮದು ಕವರಾಲ್ಸು. ಈ ಕವರಾಲ್ಸು ಮೋಸ್ಟ್ಲಿ ಆಯಿಲ್ ರಿಗ್ಸಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಫೌಂಡ್ರಿ ಫೋರ್ಜಿಂಗ್ ಕಂಪ್ನೀಸಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸಲ್ಲೆಲ್ಲ ಯೂಸ್ ಮಾಡ್ತಾರೆ. ಇದು ಮ್ಯಾಕ್ಸಿಮಮ್ ನಿಮಗೆ ಪ್ರೊಟೆಕ್ಟಿವ್ ಲೇಯರ್ಸ್ ಇರುತ್ತೆ ಇದರಲ್ಲಿ. ಜೊತೆಗೆ ದಿಸ್ ಈಸ್ ಅ ವೆರಿ 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 ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಎವ್ರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಥವಾ ಎನಿ ಕನ್ಸ್ಟ್ರಕ್ಷನ್ ಕಂಪ್ನಿ. ಯಾಕೆಂತೇಳಿದ್ರೆ ಈ ಜಾಕೆಟ್ಸ್ನ ತುಂಬ ಡೇ ಇನ್ ಡೇ ಔಟ್ ಯೂಸ್ ಮಾಡೋದ್ರಿಂದ ಇದನ್ನು ನಾವು ತುಂಬ ಬ್ರೀದಬಲ್ ಆಗಿ ನೀವು ಮೆಟೀರಿಯಲ್ ಅದು ಮುಟ್ಟು ನೋಡೋದ್ರೆ ನಿಮ್ಗೆ ಗೊತ್ತಾಗ್ತದೆ. ತುಂಬ ಕಂಫರ್ಟಬಲ್ ಆಗಿ ನಾವು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ಮತ್ತು ತುಂಬ ಲೈಟ್ ವೆಯ್ಟು ಇದೆ. ಮತ್ತು ಇದರಲ್ಲಿ ನಿಮಗೆ ಕಂಪ್ಲೀಟ್ ರಿಫ್ಲೆಕ್ಟಿವ್ ಫ್ರಂಟಲ್ಲಿ ಮೇಲೆ ಮತ್ತು ಬ್ಯಾಕ್ ಸೈಡ್ ಕಂಪ್ಲೀಟ್ ರಿಫ್ಲೆಕ್ಷನ್ ಇರೋದ್ರಿಂದ ಈವನ್ ಡೇ ಅಲ್ಲೂ ಕೂಡ ಕೆಲಸ ಮಾಡ್ಬೋದು, ಲೈಟಲ್ಲೂ ಕೂಡ ಇದನ್ನು ಹಾಕೊಂಡು ಕೆಲಸ ಮಾಡ್ಬೋದು. ಸೊ ಅವ್ರ ಸೇಫ್ಟಿಗೆ ಏನು ಬೇಕೋ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿದ್ದೀವಿ. ಸೊ ನಮ್ಮದು ಈಗ ಹೆಲ್ಮೆಟ್ಸ್ ನೋಡ್ಬೋದು ಮತ್ತು ನಮ್ಮದು ಸೇಫ್ಟಿ ಹಾರ್ನೆಸ್ ಬೆಲ್ಟ್ಸ್ ನೋಡ್ಬೋದು. ಸೊ ಮ್ಯಾಕ್ಸಿಮಮ್ ಹೈಟ್ಸ್ನಲ್ಲೆಲ್ಲ ಕೆಲಸ ಮಾಡಬೇಕಾದ್ರೆ ನಿಮ್ಗೆ ಏನಾಗ್ತದೆ, ಈ ಥರ ಇದನ್ನು ಮ್ಯಾಂಡೇಟ್ರಿ ಇರ್ತದೆ. ಸೊ ಇದೇನಾಗುತ್ತೆ ಅಂದರೆ ಇದು ಫಾಲ್ ಪ್ರೊಟೆಕ್ಷನ್. ಸೊ ಇದನ್ನು ಯೂಸ್ ಮಾಡಿ ನಾವು ಮೇಲ್ಗಡೆ ಗ್ರಿಪ್ ಮಾಡಿಬಿಟ್ರೆ ಸೊ ನಾವು ಎಲ್ಲಿ ಕೆಲಸ ಮಾಡ್ತಾಯಿದ್ರು ನಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸೇಫ್ಟಿ ಬಗ್ಗೆ ವರಿ ಮಾಡಬೇಕಾಗಿರೋಂಥದ್ದು ಒಂದು ಇರುತ್ತೆ. ಸೊ ಅದಕ್ಕೆ ನಾವು ಏನು ಬೇಕೋ ಅದನ್ನು ಕ್ವಾಲಿಟಿನೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಿ ಪ್ರತಿಯೊಂದು ಥ್ರೆಡ್ಡಿಂದ ಹಿಡಿದು ನಾವು ಅದನ್ನು ಯಾವ ಥರ ಡಿಸೈನ್ ಹಾಕಬೇಕು, ಯಾವ ಥರ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅನ್ನೋದನ್ನು ನಾವು R&D ಮಾಡಿ ಒಂದು ಪ್ರಾಡಕ್ಟ್ನ ಡೆವಲಪ್ ಮಾಡಿದ್ದೀವಿ. ಸೊ ದೀಸ್ ಆರ್ ಪ್ರಾಡಕ್ಟ್ಸ್ ದಟ್ ಆರ್ ಯೂಸ್ ಡೈಲಿ ಡೇ ಇನ್ ಡೇ ಔಟ್ ಫಾರ್ ಎವ್ರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆರ್ ಕನ್ಸ್ಟ್ರಕ್ಷನ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನಾವು ಸೇಫ್ಟಿನಲ್ಲಿ ನಾವು ಯಾವತ್ತೂ ಕಾಂಪ್ರಮೈಸ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಆ ಕ್ವಾಲಿಟಿ ನಾವು ಯಾವತ್ತೂ ಕಾಂಪ್ರಮೈಸೇ ಮಾಡಬೇಕು. ಒಳ್ಳೆ ಕ್ವಾಲಿಟಿನ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿಯಾಗಿ ಹೆಂಗೆ ಕೊಡ್ಬೋದು ಅನ್ನೋದನ್ನ ಪ್ಲ್ಯಾನ್ ಮಾಡ್ಕೊಂಡು ಪ್ಲೀಸ್